ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಇರುವಂತಹ ಅಷ್ಟೋ ಜನ ಸ್ಪರ್ಧಿಗಳ ಪೈಕಿ ಹೆಚ್ಚು ಜನಪ್ರಿಯತೆಯನ್ನು ಮತ್ತು ಹೆಚ್ಚು ಜನರ ಪ್ರೀತಿಯನ್ನು ಗಳಿಸಿರುವಂಥ ಸ್ಪರ್ಧಿ ಅಂತ ಹೇಳಿದ್ರೆ ಅದು ಹನುಮಂತು. ನೋ ಡೌಟ್. ಹನುಮಂತು ಯಾವುದೇ ರೀತಿಯಾದಂಥ ಫೇಕ್ ಆಟವನ್ನು ಆಡದೆ ಒಳಗೊಂದು ಹೊರಗೊಂದು ಇರದಂತಹ ನಿರ್ಲಿಪ್ತ ಭಾವದ ಒಬ್ಬ ಸ್ವಾರ್ಥ ಇರದಂತಹ ಯುವಕ ಅಂತಲೇ ಹೇಳ್ಬೋದು. ಸ್ವಾರ್ಥ ಇದೆ, ಆದರೆ ಬೇರೆ ಸ್ಪರ್ಧಿಗಳ ರೀತಿಯ ಸ್ವಾರ್ಥ ಅಲ್ಲ. ಅದು ತನ್ನ ಆಟ ತಾನು ಆಡಬೇಕು ಅನ್ನುವಂಥ ಸ್ವಾರ್ಥ. ಅದು ಬಿಟ್ಕೊಂಡು ಇನ್ನೊಬ್ಬರು ಹಾಗೆ ಆಡಿದ್ರು ಅಂತ ಹೇಳಿಬಿಟ್ಟು ಹೊಟ್ಟೆ ಕಿಚ್ಚು ಪಡುವಂಥ ಸ್ವಾರ್ಥ ಆತನ ಬಳಿ ಇಲ್ಲ. ಹಾಗೆಯೇ ಹನುಮಂತು ಬಳಿ ಯಾವುದೇ ಕೆಟ್ಟ ಆಲೋಚನೆಗಳೇ ಇಲ್ಲ ಅನ್ನೋದು ಆತನ ಮಾತಿನಿಂದ ಗೊತ್ತಾಗುತ್ತೆ. ಅದೇ ಕಾರಣಕ್ಕೆ ಹನುಮಂತುವನ್ನು ಬಿಗ್ ಬಾಸ್ ಮನೆಯ ಒಳಗಡೆ ಇರೋರು, ಬಿಗ್ ಬಾಸ್ ಮನೆಯ ಹೊರಗಡೆ ಇರೋರು ಇಷ್ಟಪಡ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಗೆ ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟವರು ಕೂಡ ಇದೇ ಕಾರಣಕ್ಕೆ ಬಿಗ್ ಬಾಸ್ವನ್ನು ಇಷ್ಟಪಡ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಹನುಮಂತುವನ್ನು ಇಷ್ಟಪಡ್ತಾ ಇದ್ದಾರೆ. ಬಿಗ್ ಬಾಸ್ನಲ್ಲಿ ಹನುಮಂತು ಫೇವರೇಟ್ ಆಗಿದ್ದಾರೆ. ಈಗ ಈ ಹನುಮಂತು ಎಷ್ಟರ ಮಟ್ಟಿಗೆ ಪ್ರಾಮಾಣಿಕನಾಗಿ ಮತ್ತು ಎಷ್ಟರ ಮಟ್ಟಿಗೆ ತನ್ನ ಆಟವನ್ನು ತಾನು ಆಡಿಕೊಂಡು ತನ್ನ ಆಟದ ಶೈಲಿಯ ಮೂಲಕನೇ ಜನರ ಪ್ರೀತಿಯನ್ನು ಗೆಲ್ಲೋದು ಮಾತ್ರವಲ್ಲದೆ ತನ್ನ ಆಟವನ್ನು ಕೂಡ ಕಾಪಾಡಿಕೊಂಡು ಬಂದಿದ್ದಾನೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಮತ್ತೊಂದು ಘಟನೆಯೂ ಕೂಡ ಹೊರಗಡೆ ಬಂದಿದೆ. ಇದೇ ಕಾರಣಕ್ಕೆ ಕಿಚ್ಚ ಸುದೀಪ್ ಅವರು ಮತ್ತೊಮ್ಮೆ ಇದೇ ಹನುಮಂತುಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ. ಈ ರೀತಿ ಇರಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಯಾಕೆ, ಹೇಗೆ, ಏನಾಯಿತು ಅದನ್ನು ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮಾತು ಮನೆ ಕೆಡಿಸ್ತು, ಮಾತು ಮನಸ್ಸನ್ನು ಕೂಡ ಕೆಡಿಸ್ತು, ಮಾತು ಎಲ್ಲವನ್ನು ಕೂಡ ಕೆಡಿಸ್ತು ಅನ್ನೋಂಥ ಮಾತಿದೆ. ಇದೇ ಮಾತು ಚೈತ್ರ ಕುಂದಾಪುರಕ್ಕೆ ಈಗ ಮುಳುವಾಗಿದೆ. ಮಾತಿನಿಂದನೇ ಚೈತ್ರ ಕುಂದಾಪುರ ಅವರ ನಿಜ ಬಣ್ಣವೂ ಕೂಡ ಗೊತ್ತಾಗಿದೆ. ಇದೇ ಮಾತು ಒಂದು ಕಾಲದಲ್ಲಿ ಚೈತ್ರ ಕುಂದಾಪುರಗಳನ್ನು ಜಗತ್ತಿಗೆ ಪರಿಚಯ ಮಾಡಿಸಿಕೊಟ್ಟಿದೆ ಅಂತಲೂ ಕೂಡ ಹೇಳ್ಬೋದು. ಮಾತಿನಿಂದನೇ ಚೈತ್ರ ಅವರ ನಿಜವಾದ ಬಣ್ಣವ ಬಯಲಾಗಿದೆ. ಅವರಿರುವ ಬಗ್ಗೆ ಇಲ್ಲ ಸಲ್ಲದ ಆಚಾರ ವಿಚಾರಗಳು ಇಲ್ಲದಂತಹ ಮಾತುಗಳನ್ನಾಡಿದಂತಹ ಈ ಚೈತ್ರ ಕುಂದಾಪುರ ಗ್ರಹಚಾರ ಬಿಡಿಸುವಂಥ ಕೆಲಸವನ್ನು ಸುದೀಪ್ ಶನಿವಾರ ಮಾಡಿದರು. ಅವರಿವರ ಬಗ್ಗೆ ಇಲ್ಲ ಸಲ್ಲದ ವಿಚಾರಗಳನ್ನು ಈಕೆ ಬಂದು ಹೇಳಿದ್ಲು ಅನ್ನೋದಕ್ಕೆ ಸಾಕ್ಷಿಯಾಗಿ ಈಕೆ ಬಾಯಿ ಮುಚ್ಕೊಂಡು ತಲೆಯನ್ನು ಕೆಳಗೆ ಹಾಕ್ಕೊಂಡು ಕಣ್ಣೀರನ್ನು ಸುರಿಸಿ ಕೊನೆಗೆ ನಾನು ಮನೆಗೆ ಹೋಗ್ತೀನಿ ಅಂತೇಳಿ ಹೇಳಿದ್ದೇ ಸಾಕ್ಷಿಯಾಗಿ ನಿಲ್ತಾ ಇದೆ. ಸುದೀಪ್ ಅವರು ತೆಗೆದುಕೊಂಡಂಥ ಹಿಗ್ಗಾಮುಗ್ಗ ಕ್ಲಾಸ್ನ ಪರಿಣಾಮ ಚೈತ್ರ ಕುಂದಾಪುರ ಇವತ್ತು ಒಂದು ರೀತಿಯಲ್ಲಿ ಇಂಗು ತಿಂದ ಮಂಗನಂತಾಗಿದ್ದಾಳೆ. ಎಲ್ಲರ ಎದುರು ಕಣ್ಣೀರು ಹಾಕ್ತಾ ಕ್ಷಮೆಯನ್ನು ಕೇಳೋದು ಬಿಟ್ಟು ಚೈತ್ರಕ್ಕೆ ಬೇರೆ ಯಾವುದೇ ರೀತಿಯಾದಂಥ ಆಯ್ಕೆ ಉಳಿಯಲಿಲ್ಲ ಅನ್ನೋದು ಸತ್ಯ. ಆದರೆ ಈ ನಡುವೆ ನಿಜಕ್ಕೂ ಕೂಡ ಶೈನ್ ಆಗಿದ್ದು ಮತ್ತು ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರು ಅನ್ನೋ ರೀತಿಯಲ್ಲಿ ನಿಂತಿದ್ದು ಹನುಮಂತ. ಹೌದು, ಹಳ್ಳಿ ಪ್ರತಿಭೆ ಹನುಮಂತ ಬಿಗ್ ಬಾಸ್ ಮನೆಯಲ್ಲಿ ಯಾರ ಪ್ರಭಾವಕ್ಕೂ ಕೂಡ ಒಳಗಾಗ್ತಿಲ್ಲ. ತನ್ನ ಆಟ ಆಯಿತು, ತನ್ನ ಆಟದ ಶೈಲಿ ಆಯಿತು, ತನ್ನ ಆಲೋಚನೆ ಆಯಿತು, ತನ್ನ ಒಂದಷ್ಟು ನಿರ್ಧಾರಗಳಾಯಿತು. ಇದು ಬಿಟ್ಟು ಬೇರೆ ಯಾವುದರ ಬಗ್ಗೆನೂ ಕೂಡ ತಲೆಯನ್ನು ಕೂಡ ಕೆಳಿಸ್ಕೊಳ್ತಾ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿ ತಾನು ಟ್ರೋಫಿ ಗೆಲ್ಲಬೇಕು ಅನ್ನುವಂತಹ ಹಪಹಪಿಯೂ ಕೂಡ ಆತನಿಗಿಲ್ಲ. ತಾನು ಇಲ್ಲಿಗೆ ಬಂದಿದ್ದೀನಿ, ತನ್ನಷ್ಟಕ್ಕೆ ತಾನು ಇರಬೇಕು, ತನ್ನ ಆಟದ ಶೈಲಿಯನ್ನು ತಾನು ಆಟ ಆಡಬೇಕು, ಜೊತೆಗೆ ಇಲ್ಲಿ ಬಂದಿರೋದಕ್ಕೆ ಮೋಸ ಮಾಡಬಾರ್ದು. ಅಂದರೆ ಇವರು ನನ್ನ ಮೇಲೆ ಇಟ್ಟಿರುವಂಥ ನಂಬಿಕೆಗೆ ಮೋಸ ಮಾಡಬಾರ್ದು, ಅದನ್ನು ಕಾಪಾಡ್ಕೊಂಡು ಹೋಗ್ತಿದ್ದಾನೆ ಹನುಮಂತ. ಇನ್ನೂ ವಿಶೇಷ ಏನು ಅಂತ ಹೇಳಿದ್ರೆ ಹನುಮಂತ ಬಿಗ್ ಬಾಸ್ ಮನೆಯ ಒಳಗಡೆ ಯಾರ ಹೊಗಳಿಕೆಗೂ ಯಾರ ತೆಗಳಿಕೆಗೂ ಪ್ರಭಾವವನ್ನು ಬೀರಿಸ್ಕೊಳ್ತಿಲ್ಲ. ಅಂದರೆ ಅದು ಏನೇ ಹೇಳಿದ್ರೂ ಕೂಡ ತನ್ನಷ್ಟಕ್ಕೆ ತಾನಿದ್ದಾನೆ. ಆ ರೀತಿ ಬದುಕ್ತಾ ಇರುವಂಥ ಏಕೈಕ ಸ್ಪರ್ಧಿ ಅಂತ ಹೇಳಿದ್ರೆ ಅದು ಹನುಮಂತ. ಈಗ ಇದೇ ಹನುಮಂತ ಹೊಗಳಿಕೆ ಮತ್ತು ತೆಗಳಿಕೆ ಎರಡಕ್ಕೂ ಕೂಡ ಪ್ರಭಾವ ಬೀರಲಿಲ್ಲ ಅನ್ನೋದಕ್ಕೆ ಸಾಕ್ಷಿ ಮತ್ತೊಂದು ಅಂಶ. ಯಾರೋ ಹೊಗಳಿದ್ರು ಅನ್ನೋಂಥ ಕಾರಣಕ್ಕೆ ಅವರ ಆಟ ಡಲ್ ಆಗ್ತಿಲ್ಲ. ಅದೇ ರೀತಿ ಬೇರೆಯವರ ಕುತಂತ್ರಕ್ಕೂ ಕೂಡ ಹನುಮಂತ ಬಲಿಯಾಗ್ತಿಲ್ಲ ಅನ್ನೋದು ಸತ್ಯ. ಇದರಿಂದಾಗಿ ಹನುಮಂತಗೆ ಕಿಚ್ಚ ಸುದೀಪ್ ಕಡೆಯಿಂದ ಮೆಚ್ಚುಗೆ ಕೂಡ ಸಿಕ್ಕಿದೆ. ಶನಿವಾರದ ಎಪಿಸೋಡ್ನಲ್ಲಿ ಚೈತ್ರ ಕುಂದಾಪುರ ಅವರು ವಿಲನ್ ಆಗಿದ್ದರು. ಅವರ ನಿಜವಾದ ಬಣ್ಣ ಬಯಲಾಗಿತ್ತು. ಆಕೆ ಯಾವತ್ತೂ ಇದೇ ರೀತಿ ಜೈಲು ಸೇರಿದಂಥ ಸಂದರ್ಭದಲ್ಲಿ ಈ ಸೋಪಿನ ನೊರೆಯನ್ನು ಬಾಯೊಳಗೆ ಹಾಕ್ಕೊಂಡು ಬೇರೆ ನೊರೆಯ ರೀತಿಯಲ್ಲಿ, ಅಂದರೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅನ್ನೋ ರೀತಿಯಲ್ಲಿ ನಾಟಕವನ್ನು ಆಡಿದ್ಲು. ಅದೇ ರೀತಿಯಾದಂಥ ನಾಟಕವನ್ನು ಇಲ್ಲೂ ಕೂಡ ಆಡೋಕ್ಕೆ ಮುಂದಾಗಿದ್ಲು. ಕಳೆದ ವಾರ ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಕುಂದಾಪುರ ಕುಸಿದು ಬಿದ್ದು ನಂತರ ಚಿಕಿತ್ಸೆಯನ್ನು ಕೊಡಿಸೋದಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿಂದ ವಾಪಸ್ ಕರ್ಕೊಂಡ್ಬಂದ ಬಳಿಕ ದೊಡ್ಡ ಮನೆಯ ಒಳಗಡೆ ಚೈತ್ರ ಕುಂದಾಪುರ ಆಡಿದಂಥ ಮಾತುಗಳು ಈ ಸುದೀಪ್ ಅವರ ಪಿತ್ತವನ್ನು ನೆತ್ತಿಗೇರುವಂತೆ ಮಾಡಿತ್ತು. ಸುದೀಪ್ ಅವರ ಕೋಪಕ್ಕೂ ಕೂಡ ಕಾರಣ ಆಗಿತ್ತು. ಹೊರ ಜಗತ್ತಿನಿಂದ ಕೆಲವು ವಿಚಾರಗಳನ್ನು ಕೇಳಿಸ್ಕೊಂಡು ಬಂದಂಥ ಚೈತ್ರ ಬಿಗ್ ಬಾಸ್ ಮನೆಯ ಒಳಗಡೆ ಸ್ಪರ್ಧಿಗಳ ತಲೆ ಕೆಡಿಸುವುದಕ್ಕೆ ಪ್ರಯತ್ನವನ್ನು ಮಾಡೋದಕ್ಕೆ ಬಳಸಿಕೊಂಡ್ರು ಅನ್ನುವಂತಹ ಕೋಪ ಸುದೀಪ್ ಅವರಿಗೆ ವಿಪರೀತವಾಗಿ ಕಾಡಿತ್ತು. ಬಿಗ್ ಬಾಸ್ನ ಮೂಲ ನಿಯಮವನ್ನು ಉಲ್ಲಂಘಿಸಿದಂಥ ಚೈತ್ರಳನ್ನು ಮನೆಯಿಂದ ಹೊರಗಡೆ ಹಾಕೋಣ ಅನ್ನುವಂಥ ತೀರ್ಮಾನಕ್ಕೂ ಕೂಡ ಬಂದಿದ್ದರು.
ಆದರೆ ಆ ರೀತಿ ಮಾಡಿದರೆ ಬಿಗ್ ಬಾಸ್ಗೆ ಕೆಟ್ಟ ಹೆಸರು ಬರುತ್ತೆ ಅನ್ನೋಂಥ ಕಾರಣಕ್ಕೋಸ್ಕರ ಮತ್ತೊಂದು ಅವಕಾಶವನ್ನು ಕೊಟ್ಟರು. ಬಟ್ ಆದರೆ ಅವಕಾಶವನ್ನು ಕೊಡೋದಕ್ಕಿಂತ ಮುಂಚೆ ಜನ್ಮವನ್ನು ಜಾಲಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ಧನ್ರಾಜ್ ಆಟ ಡಲ್ಲಾಗಿದೆ, ತ್ರಿವಿಕ್ರಮ್ ಗಮನ ಬೇರೆ ಕಡೆ ಹೋಗ್ತಾಯಿದೆ, ಹನುಮಂತ ಸೂಪರ್ ಆಗಿದ್ದಾರೆ, ಮೋಕ್ಷಿತ ಅವರು ಟಪೋರಿತರಾಗಿದ್ದಾರೆ ಎಂಬಿತ್ಯಾದಿ ಮಾತುಗಳನ್ನು ಇದೇ ಚೈತ್ರ ಕುಂದಾಪುರ ಅವರವರ ಎದುರುಗಡೆ ಹೇಳಿದರೂ ಕೂಡ, ಅಲ್ಲದೆ ಪಿಸುದನಿ ಮತ್ತು ಸನ್ನೆಯ ಮೂಲಕವೂ ಕೂಡ ಸಂವಹನವನ್ನು ಮಾಡಿದರು. ಇದರಿಂದ ಉಗ್ರ ಮಂಜು, ಶಿಶಿರ್, ತ್ರಿವಿಕ್ರಮ್ ಮುಂತಾದವರು ತಲೆಗೆ ಹುಳ ಬಿಟ್ಟವರಂತೆ ನಡೆದುಕೊಂಡಿದ್ದರು. ಇನ್ನು ಕೆಲವರಂತೂ ನೇರವಾಗಿ ಹೇಳೋಕ್ಕೆ ಸಾಧ್ಯವಾಗದಂಥ ಚೈತ್ರ ವಿರುದ್ಧ ಆಗಾಗ ವಿಚಾರಿಸೋದು, ಕೇಳೋದು ಇದನ್ನು ಮಾಡ್ತಾಯಿದ್ರು. ಇನ್ನು ಕೆಲವರು ನೇರವಾಗಿ ಹೇಳಿ ಚೈತ್ರ ತಲೆಗೆ ಹುಳವನ್ನು ಬಿಟ್ಟಿದ್ರು, ಇನ್ನು ಕೆಲವರಿಗೆ ನೇರವಾಗಿ ಹೇಳಿದರು. ಈ ಎಲ್ಲ ವಿಚಾರಗಳನ್ನು ವಾರಾಂತ್ಯದ ಪಂಚಾಯಿತಿಯಲ್ಲಿ ಹೇಳ್ತಾ ಹೋದಾಗ ಹನುಮಂತ ಅವರು ನೀಡಿದಂಥ ಪ್ರತಿಕ್ರಿಯೆ ಕಂಡಂಥ ಸುದೀಪ್ ಅವರಿಗೆ ತುಂಬ ಇಷ್ಟ ಆಯಿತು. ಈ ಮೊದಲು ಹನುಮಂತ ಅವರು ಕಿಚ್ಚನ ಚಪ್ಪಾಳೆಯನ್ನು ಕೂಡ ಪಡೆದಿದ್ದರು. ಪ್ರತಿ ಪ್ರೋಮೋದಲ್ಲೂ ಕೂಡ ಹನುಮಂತ ಕಾಣಿಸ್ಕೊಳ್ತಾ ಇದ್ದಾನೆ. ಅಷ್ಟರ ಮಟ್ಟಿಗೆ ಹನುಮಂತ ಆಟ ಇಂಟ್ರೆಸ್ಟಿಂಗ್ ಆಗಿದೆ. ಇದ್ರ ಜೊತೆಗೆ ಧನ್ರಾಜ್ ಹೆಚ್ಚು ಕಾಲವನ್ನು ಕಳೀತಿರುವಂಥದ್ದು ಧನ್ರಾಜ್ ಹಾಗೂ ಹನುಮಂತನ ನಡುವಿನ ಸ್ನೇಹ ಬಂಧುವಾಗಂತೆ ಗಟ್ಟಿಯಾಗುವಂತೆ ಮಾಡಿದೆ. ಈ ನಡುವೆ ಯಾವಾಗ ಇದೇ ಘಟನೆ ಅಂದರೆ ಈ ಚೈತ್ರ ಕುಂದಾಪುರ ಬಂದು ಹನುಮಂತ ಬಳಿ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿದಾಗ ಆ ಆರೋಪದ ಬಗ್ಗೆನೂ ಕೂಡ ತುಂಬ ಎಚ್ಚರಿಕೆಯಿಂದ ಉತ್ತರವನ್ನು ಕೊಟ್ಟಿದ್ದಾರೆ. ಅಂದರೆ ಎಲ್ಲೂ ಕೂಡ ಅಂದರೆ ತನ್ನ ತಪ್ಪಿರಬೇಕು ಅಥವಾ ತಾನು ಇದರಿಂದ ಪ್ರಭಾವಕ್ಕೊಳಗಾದೆ ಆ ರೀತಿ ಎಲ್ಲೂ ಕೂಡ ಅನಿಸ್ಬಾರ್ದು ಅನ್ನೋ ರೀತಿಯಲ್ಲೇ ಉತ್ತರವನ್ನು ಕೊಟ್ಟಿದ್ದಾರೆ. ನನಗೇನೂ ಕೂಡ ಇದ್ರ ಬಗ್ಗೆ ಕಿಂಚಿತ್ತೂ ಕೂಡ ಪರಿಣಾಮವನ್ನು ಬೀರಲಿಲ್ಲ ಅನ್ನೋ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಸುದೀಪ್ ಅವರ ಎದುರುಗಡೆ. ಯಾರು? ಹನುಮಂತು. ಯಾಕಂತ ಹೇಳಿದ್ರೆ ಹನುಮಂತು ಇಲ್ಲಿ ಚೈತ್ರ ಕುಂದಾಪುರ ಹಾಗೆ ಹೇಳಿದರು ಅಂದರೆ ನೆಗೆಟಿವ್ ಆಗಿ ಹೇಳಿದ್ರು ಅಂದ ತಕ್ಷಣ ನೆಗೆಟಿವ್ ಆಗಲಿಲ್ಲ, ಪಾಸಿಟಿವ್ ಆಗಿ ಹೇಳಿದ್ರು ಅಂದ ತಕ್ಷಣ ಹಿಗ್ಲಿಲ್ಲ ಮತ್ತು ಇನ್ನಷ್ಟು ಊದಲಿಲ್ಲ. ಯಾವ ರೀತಿ ಇರಬೇಕೋ ಅದೇ ರೀತಿ ಇದ್ರು. ಅದು ಚೈತ್ರ ಕುಂದಾಪುರ ಅಂತಲ್ಲ, ಯಾವುದೇ ಸ್ಪರ್ಧಿ ಬಂದು ಹನುಮಂತು ಬಗ್ಗೆ ಹೇಳಿದರೂ ಕೂಡ ಹನುಮಂತು ರಿಯಾಕ್ಟನ್ನು ಮಾಡೋದಿಲ್ಲ ಅನ್ನೋದು ಸತ್ಯ. ಯಾಕಂತ ಹೇಳಿದ್ರೆ ಹನುಮಂತು ಇದೆಲ್ಲವನ್ನು ಕೂಡ ನೋಡ್ಕೊಂಡು ಬಂದವರು. ಆಮೇಲೆ ಹನುಮಂತಿಗೆ ಹಳ್ಳಿ ಜೀವನ ಅಲ್ವಾ, ಹನುಮಂತಿಗೆ ಇದೇನು ವಿಶೇಷ ಅಂತಲೂ ಕೂಡ ಅನಿಸಲ್ಲ, ಹೇಗಿದೆಯೋ ಹಾಗೆ ಹೋಗುತ್ತೆ ಬಿಡಿ ಅಂತಲೂ ಕೂಡ ಹನುಮಂತು ಹೇಳ್ತಾರೆ. ಆ ರೀತಿಯಾಗಿ ನಡ್ಕೊಂಡು ಬಂದಂಥ ಹನುಮಂತು ಈಗ ಹನುಮಂತಿಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಮತ್ತೆ ಸುದೀಪ್ ಮೆಚ್ಚುಗೆಯ ಮಾತುಗಳನ್ನು ಆಡಿರೋದು. ನೋಡಿ, ಇದು ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ಲಕ್ಷಣ. ಇದ್ದರೆ ಈ ರೀತಿ ಇರಬೇಕು ಅಂತಲೂ ಕೂಡ ಹೇಳ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ಏನೇ ಆದರೂ ಕೂಡ ಇಂಪ್ಯಾಕ್ಟ್ ಏನೇ ಆಗಿದ್ರೂ ಕೂಡ ಅದು ಬೇರೆ ರೀತಿಯಲ್ಲಿ ಒಂದು ರೀತಿಯಲ್ಲಿ ಪ್ರಭಾವವನ್ನು ಬೀರಬಾರ್ದು ಅನ್ನೋದು ಇಲ್ಲಿ ಕಿಚ್ಚ ಸುದೀಪ್ ಅವರ ಮಾತು. ಅಲ್ಲಿ ಏನೇ ಹೇಳುವಂತಹ ಪ್ರಯತ್ನವನ್ನು ಮಾಡಿದರೂ ಕೂಡ ಚೈತ್ರ ಕುಂದಾಪುರ ಅದಕ್ಕೆ ಅಥವಾ ಆ ಮಾತಿಗೆ ಪ್ರಭಾವಕ್ಕೆ ಒಳಗಾಗಬಾರ್ದು ಅನ್ನೋದು ಕಿಚ್ಚ ಸುದೀಪ್ ಅವರ ಅಭಿಪ್ರಾಯ. ಅದೇ ರೀತಿಯಲ್ಲೂ ಕೂಡ ಆಗಿದೆ. ಇಲ್ಲಿ ಹನುಮಂತ ಇರ್ಬೋದು ಅಥವಾ ಮತ್ತೊಬ್ಬರು ಯಾರೇ ಇದ್ದರೂ ಕೂಡ ಪ್ರಭಾವವನ್ನು ಬೀರುವಂಥ ಪ್ರಯತ್ನವನ್ನು ಮಾಡಬಾರ್ದು, ಪ್ರಭಾವವನ್ನು ಬೀರದೆ ಹಾಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಇಲ್ಲಿನ ಅಭಿಪ್ರಾಯ. ಆ ವಿಚಾರದಲ್ಲಿ ಇಲ್ಲಿ ಹನುಮಂತ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಚೈತ್ರ ಬಂದು ಹೇಳಿದಾಗ ಹನುಮಂತ ಏನೂ ಕೂಡ ತಲೆ ಕೆಡಿಸ್ಕೊಳ್ಳದೆ ಇರುವಂಥದ್ದು, ನಂತರ ಆ ವಿಚಾರವನ್ನು ಕೇಳಿದಾಗ ಹಾಡಿನಲ್ಲಿ ಉತ್ತರವನ್ನು ಕೊಡುವಂಥದ್ದು. ಅವ್ರ ಆಟ ಅವ್ರು ಆಡ್ತಾರೆ, ನನ್ನ ಆಟ ನಾನು ಆಡ್ತೀನಿ ಅಂತೇಳಿ. ಇನ್ನು ಗೌತಮಿ ನೆಗ್ಲೆಕ್ಟ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅದೇ ಮಾತನ್ನು ಹೇಳಿದರು, ನಾನು ಆಡ್ತೀನಪ್ಪೇ ಅಂತೇಳಿ. ಈ ರೀತಿ ಒಂದು ರೀತಿಯಲ್ಲಿ ಕಾನ್ಫಿಡೆನ್ಸ್ ಇರೋದು ಹನುಮಂತಂಗೆ ತನ್ನ ಆಟದ ಮೇಲೆ, ತನ್ನತನದ ಮೇಲೆ. ಅದು ಬಿಟ್ಟು ಬೇರೆ ಏನು ಕೂಡ ಇಲ್ಲ. ಬೇರೆ ಯಾವುದೇ ರೀತಿಯಾದಂಥ ಫ್ಯಾನ್ಸ್ ಇದ್ದಾರೆ, ಇನ್ನೊಂದಿದ್ದಾರೆ, ಮತ್ತೊಂದಿದ್ದಾರೆ ಅನ್ನೋಂಥ ಹಮ್ಮಿಲ್ಲ, ಬಿಮ್ಮಿಲ್ಲ, ಜೊತೆಗೆ ಅಹಂಕಾರ ಪಡುವಂತಹ ಚಾನ್ಸಸ್ಸೇ ಇಲ್ಲ. ಹಾಗಾಗಿ ಏನೇ ಮಾಡಿದ್ರೂ ಕೂಡ ಜನರಿಗೂ ಮತ್ತು ವೀಕ್ಷಕರಿಗೆ ಎಲ್ರಿಗೂ ಕೂಡ ಇಷ್ಟ ಆಗ್ತಿರೋದು ಕೂಡ ಅದೇ ಕಾರಣಕ್ಕೆ. ರಿಯಲ್ ಆಗಿದ್ದಾನೆ ಗುರು ಹನುಮಂತು ಅನ್ನೋಂಥ ಕಾರಣಕ್ಕೆ. ಆ ರಿಯಾಲಿಟಿ ಮುಂದುವರಿಲಿ ಅನ್ನೋದು ಎಲ್ಲರ ಆಶಯ ಕೂಡ. ನೀವೇನು ಆಶಿಸ್ತೀರಾ ಸ್ನೇಹಿತರೆ? ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಹನುಮಂತುವಿನ ಈ ನೇರ ಮತ್ತು ನಿಷ್ಠುರತನದ ಆಟದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.